ಇದೆಲ್ಲ ಬಿಜೆಪಿ ಮನೆಯಲ್ಲಿ ಆಗ್ತಾ ಇದ್ರೆ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತ ಕೆಲ ತಣ್ಣಗಿನ ಬದಲಾವಣೆಗಳ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸದ್ಯ ಪ್ರಯಾಗ್ರಾಜ್ ಹೋಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಅಲ್ಲಿ ಇವತ್ತು ಒಂದ್ ಕಡೆ ಅವರು ನದಿಯಲ್ಲಿ ಮಿಂದೇಳ್ತಾ ಇದ್ರೆ, ಮತ್ತೊಂದು ಕಡೆ ಅವರ ವಿರೋಧಿ ಬಣ ಅಂತ ಏನು ಗುರುತಿಸಿಕೊಂಡಿರುವಂಥದ್ದು ಅಥವಾ ಅವರ ವಿರೋಧಕ್ಕೆ ಸಂಬಂಧಪಟ್ಟಾಗಿನ ಕೆಲ ಚಟುವಟಿಕೆ ನಡೀತಾ ಇದೆ ಅಂತ ಹಿಂದಿನಿಂದ ಸುದ್ದಿ ಇರುವಂತಹ ಬಣ ಏನಿದೆ ಅದು ಇವತ್ತು ಆಕ್ಟಿವ್ ಆದಂತಹ ರೀತಿಯಾಗಿ ಕಂಡು ಬಂತು. ಕಾಕತಾಳೀಯನೇನೋ ಹಿಂದೆ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳಾಗಿತ್ತು, ಡಿನ್ನರ್ ಪಾಲಿಟಿಕ್ಸ್ ಈ ರೀತಿಯಾದಂತದ್ದಾಗಿತ್ತಲ್ಲ, ಇವತ್ತು ಅವರು ರಾಜ್ಯ ಬಿಟ್ಟು ಉತ್ತರ ಪ್ರದೇಶದ ಕಡೆಗೆ ಹೋಗ್ತಾ ಇದ್ರೆ ಅದನ್ನೇ ಹೋಲುವಂತ ಕೆಲ ಘಟನಾವಳಿಗಳ ಅದು ಏನೇನು. ನಂಬರ್ 1, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿ ಬಹಳ ಸುದೀರ್ಘವಾದಂತ ಮಾತುಕತೆಯನ್ನ ನಡೆಸ್ತಾರೆ. ನಂಬರ್ 2, ಇವತ್ತು ಇದೇ ವಾಲ್ಮೀಕಿ ಜಾತ್ರೆ ಅನ್ನುವಂಥ ದಾವಣಗೆರೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ಒಂದು ವೇದಿಕೆ ಮಾಡಿಕೊಂಡು ಅಲ್ಲೂ ಕೂಡ ಇವತ್ತು ಬಹಳಷ್ಟು ಮಂದಿ ನಾಯಕರುಗಳು, ಸಚಿವರುಗಳು, ಎಸ್ ಸಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಸಚಿವರುಗಳು ಅಲ್ಲಿ ಭೇಟಿಯಾಗಿ ಅಲ್ಲಿ ಮಾತುಕತೆಯನ್ನ ಮಾಡ್ತಾರೆ. 3ನೇದಾಗಿ SC/STಗೆ ಸಂಬಂಧಪಟ್ಟಾಗಿನ ಸಮಾವೇಶವನ್ನ ಸದ್ಯದಲ್ಲೇ ಮಾಡ್ತೀವಿ ಅನ್ನುವಂತ ಘಂಟಾಘೋಷವಾಗಿ ಇವತ್ತು ಕೂಡ ಹೇಳಲಾಗಿದೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಶರ್ಟ್ ಧರಿಸಿ ಬಂದದ್ದು, ಅಲ್ಲಿ ಜೈಕಾರ ಈ ತರದ್ದು ಕೂಡ ಕಂಡು ಬಂತು. ಹಾಗಾದ್ರೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳೇನೇನು, ಬನ್ನಿ ರಿಪೋರ್ಟ್ ನೋಡ್ಕೊಂಡು. ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ. SC/STಗಳು ಯಾಕೆ ಒಂದಾಗಬೇಕು? ಕಾಕತಾಳೀಯವು ಆಗ್ತಿರೋದೇ ನಿಜವೋ ಗೊತ್ತಿಲ್ಲ. ಅದ್ಯಾವಾಗ ರಾಜ್ಯದಲ್ಲಿ DCM DK ಇರಲ್ವೋ ಅದೇ ಹೊತ್ತಿನಲ್ಲೇ ಇಡೀ ಕಾಂಗ್ರೆಸ್ ಮನೆಯೇ ಸದ್ದು ಮಾಡುವಂತೆ ಡೆವಲಪ್ಮೆಂಟ್ ಆಗುತ್ತೆ, ರಾಜಕೀಯ ಗರಿಗೆದರಿ ಬಿಡುತ್ತೆ. ಇತ್ತೀಚೆಗಷ್ಟೇ DCM DK ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಇದೇ ಹೊತ್ತಿನಲ್ಲೇ ದಲಿತ ನಾಯಕರು ಫುಲ್ ಆಕ್ಟಿವ್ ಆಗಿದ್ರು. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಮನೆಯಲ್ಲೇ CM ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು. ಆದ್ರೆ ನಂತರದಲ್ಲಿ ಪರಮೇಶ್ವರ್ ಡಿನ್ನರ್ ಸಭೆ ಕರೆದಿದ್ರು, ಅದಕ್ಕೂ ಬ್ರೇಕ್ ಬಿದ್ದಿತ್ತು. ನಂತರ ಏನೇನ್ ಆಯ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಕುಂಭಮೇಳದಲ್ಲಿ DK ಪುಣ್ಯ ಸ್ನಾನ, ಇಲ್ಲಿ CM ಕುರ್ಚಿ ಸದ್ದು. ಕಾಂಗ್ರೆಸ್ ಮನೆಯಲ್ಲಿ ಜೋರಾಯಿತು ತೆರೆಮರೆ ರಾಜಕೀಯ. ಹೌದು, ಕುಂಭಮೇಳದಲ್ಲಿ DCM DK ಪುಣ್ಯ ಸ್ನಾನ ಮಾಡುವ ಮೂಲಕ ಯಮುನೆಯಲ್ಲಿ ಮುಳುಗಿದ್ದಾರೆ. ಆದ್ರೆ ಇತ್ತ ಕಾಂಗ್ರೆಸ್ ಮನೆಯಲ್ಲಿ ನಾನಾ ಬೆಳವಣಿಗೆಗಳು ನಡೆದಿವೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು, ಮತ್ತೆ ಮುಂದಿನ ಮುಖ್ಯಮಂತ್ರಿ ಕೂಗು ಕೇಳಿ ಬಂದಿದೆ. ಸೈಲೆಂಟ್ ಗೇಮ್ ನಂಬರ್ 1, ಮತ್ತೆ ಮುಂದಿನ ಮುಖ್ಯಮಂತ್ರಿ ಕೂಗು. ಮತ್ತೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ಪೋಸ್ಟರ್ ಪ್ರದರ್ಶಿಸಿದ್ರು. ದಾವಣಗೆರೆ ವಾಲ್ಮೀಕಿ ಜಾತ್ರೆಯಲ್ಲಿ ನೆಕ್ಸ್ಟ್ CM ಸತೀಶ್ ಅಂತ ಫ್ಯಾನ್ಸ್ಗಳು ಟಿ ಶರ್ಟ್ ಧರಿಸಿದ್ರು. ಸೈಲೆಂಟ್ ಗೇಮ್ ನಂಬರ್ 2, ಖರ್ಗೆ ಭೇಟಿಯಾಗಿ ಪರಂ 45 ನಿಮಿಷ ಚರ್ಚೆ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟ ಪರಮೇಶ್ವರ್ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ನಡೆಸಿದ ಪರಮೇಶ್ವರ್ ಪವರ್ ಶೇರಿಂಗ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರಂತೆ. ಇನ್ನು ಕಳೆದ ವಾರವೇ ದೆಹಲಿಗೆ ತೆರಳಬೇಕಿದ್ದ ದಲಿತ ಸಚಿವರು ಬೇರೆ ಬೇರೆ ಕಾರಣದಿಂದ ತೆರಳೋಕೆ ಆಗಿರಲಿಲ್ಲ. ದೆಹಲಿಯಲ್ಲಿ ಏನೇನ್ ಹೇಳಬೇಕಿತ್ತೋ ಅದೆಲ್ಲವನ್ನು ಇಲ್ಲೇ ಹೇಳಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಪರಮೇಶ್ವರ್ ಸಭೆಯ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಸೈಲೆಂಟ್ ಗೇಮ್ ನಂಬರ್ 3, ವಾಲ್ಮೀಕಿ ಜಾತ್ರೆ ನೆಪ, ದಲಿತ ಸಚಿವರ ಸಭೆ. ವಾಲ್ಮೀಕಿ ಜಾತ್ರೆ ನೆಪದಲ್ಲಿ 3 ದಲಿತ ಸಚಿವರು ಮತ್ತೆ ಸಭೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸಭೆ ಸೇರಿದ್ರು. ಇವರು ಅವಾಗವಾಗ ಸೇರೋಕೆ ಕಾರಣ ಇದೆ. ಅದೇನಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಇವರಿಗೇನು ಟೆನ್ಷನ್ ಇಲ್ಲ. ಒಂದು ವೇಳೆ ಅಧಿಕಾರ ಹೋದ್ರೆ ದಲಿತ ನಾಯಕನೇ CM ಆಗ್ಬೇಕು ಅನ್ನೋದು ಇವರ ಪಟ್ಟು. ಹೀಗಾಗಿ ತಮ್ಮದೇ ಆದ ರಣತಂತ್ರ ಅವಾಗವಾಗ ರೂಪಿಸ್ತಿರ್ತಾರೆ. ಇನ್ನು ಡಿನ್ನರ್ ಮೀಟಿಂಗ್ ರದ್ದಾದ ಬಳಿಕ SC/ST ಸಮಾವೇಶಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸೂಕ್ತ ಸಮಯದಲ್ಲಿ ನಾವು ಅವೆಲ್ಲನೂ ಕೂಡ ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ. ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ. ನೋಡ್ರಿ, ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು. ಪರಮೇಶ್ವರ್ ಅವರು ಕೇಳಬೇಕು. ಅವ್ರ ಹತ್ರ ಹೆಡ್, ನಾವು ಹೆಡ್ ಅಲ್ಲ. ಪರಮೇಶ್ವರ್ ಕೇಳಿ ಹೇಳ್ತಾರ. 24% SC/STಗಳು ಯಾಕೆ ಒಂದಾಗಬೇಕು?
ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸಹೋದರರಂತೆ ಸಂಘಟನಾತ್ಮಕ ಹೋರಾಟದ ಮೂಲಕ ಒಂದು ಶಕ್ತಿಯಾಗಿ ದ್ವಿಜಶಕ್ತಿಯನ್ನ ಹಿಮ್ಮೆಟ್ಟಿಸುವಂತ ಕಾರ್ಯದಲ್ಲಿ ಯಶಸ್ವಿ ಕಾಣಲಿಕ್ಕೆ ಈ ಒಂದು ಮಹರ್ಷಿ ವಾಲ್ಮೀಕಿಯವರ ಜನ್ಮ ಉತ್ಸವ ಪ್ರೇರಣಾ ಶಕ್ತಿಯಾಗಲಿ. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ನಡೀತಿರೋ ಪವರ್ ಫೈಟ್ ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆಗೆ ಕಾರಣ ಆದ್ರೂ ಅಚ್ಚರಿಯೇನಿಲ್ಲ. ಬ್ಯೂರೋ ರಿಪೋರ್ಟ್, TV9.